ನಮಸ್ತೆ ಎಲ್ರಿಗೂ, ವೆಲ್ಕಮ್ ಟು ಗೀತಾ ಜಗತ್ ಸೌಂಡ್ ಚಾನಲ್ಗೆ ತಮಗೆಲ್ಲರಿಗೂ ಆದರ ಸ್ವಾಗತ. ಸೊ ಇವತ್ತಿನ ಶುಭೋದಯದ ನುಡಿಯೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿ ಆಗ್ತಾ ಇದ್ದೀನಿ. ಇವತ್ತಿನ ಒಂದು ಶುಭೋದಯದ ನುಡಿ, ನಮ್ಮನ್ನು ಜನ ಯಾವ ರೀತಿ ನೆನಪಿಸ್ಕೋಬೇಕು ಅಂತ ಹೇಳಿದ್ರೆ, ನಮ್ಮನ್ನು ಜನ ಯಾವ ರೀತಿ ಹೊಗಳಬೇಕು ಅಂತ ಹೇಳಿದ್ರೆ, ನಮ್ಮನ್ನು ಜನ ಯಾವ ರೀತಿ ಬಯಸಬೇಕು ಅಂತ ಹೇಳಿದ್ರೆ, ನಾವು ಹೋದಾಗ ನಮ್ಮನ್ನು ಹೊತ್ತುಕೊಳ್ಳಲು ಸರತಿ ಸಾಲಿನಲ್ಲಿ ನಿಲ್ಲಬೇಕು. ಸೊ ಈ ರೀತಿಯ ಒಂದು ಸಾಧನೆಯನ್ನು ನಾವು ಮಾಡಬೇಕು. ಹಾಗಾದ್ರೆ ಈ ಒಂದು ಮಾತಿನ ಅರ್ಥ ಏನಪ್ಪ ಅಂತ ಹೇಳಿದ್ರೆ, ಜೀವನದಲ್ಲಿ ಇರ್ತಕ್ಕಂಥ ಅಷ್ಟು ದಿನಗಳನ್ನು ನಾವೇನು ಮಾಡಬೇಕು ಅಂದರೆ ಒಳ್ಳೆ ರೀತಿಯಲ್ಲಿ ಕಳಿಬೇಕಾಗ್ತದೆ. ಸೊ ಕೈಲಾದಷ್ಟು ಒಳ್ಳೆ ಕೆಲಸಗಳನ್ನು ಮಾಡ್ತಕ್ಕಂಥದ್ದು, ಜನರಿಗೆ ಸಹಾಯ ಮಾಡ್ತಕ್ಕಂಥದ್ದು, ಯಾವುದೇ ತೊಂದರೆಗಳನ್ನು ಜನರಿಗೆ ನೀಡದೇ ಇರ್ತಕ್ಕಂಥದ್ದು. ಸೊ ಇಲ್ಲಿ ಋಷಿಮುನಿಗಳ ಥರ ಜೀವನವನ್ನು ನಾವು ಮಾಡಬೇಕಾಗ್ತದೆ. ನೋಡ್ರಿ, ಕೆಲವೊಂದಿಷ್ಟು ವಿಚಾರಗಳನ್ನು ನಾವು ತಲೆಯಲ್ಲಿ ಇಟ್ಕೋಬೇಕಾಗ್ತದೆ. ಏನು ಅಂತ ಹೇಳಿದ್ರೆ, ಋಷಿಮುನಿಗಳು ಅಂತಂದರೆ ಏನಪ್ಪ ಅಂದ್ರೆ, ಜನರಿಗೆ ದಾರಿದೀಪವಾಗಿರ್ತಕ್ಕಂಥವ್ರು, ಜನರಿಗೆ ಮಾರ್ಗದರ್ಶನವನ್ನು ತೋರಿಸ್ತಕ್ಕಂಥವ್ರು. ಸೊ ಜನರ ಏಳಿಗೆಗಾಗಿ, ಸಮಾಜದ ಏಳಿಗೆಗಾಗಿ ಪ್ರಾರ್ಥನೆಯನ್ನು ಮಾಡ್ತಕ್ಕಂಥವ್ರು. ನೋಡ್ರಿ, ಈ ರೀತಿ ದೈವಾಂಶ ಸಂಭೂತರಾಗಿ ಏನು ಮಾಡ್ತಾರವರು ಅಂತಂದ್ರೆ ಜೀವನವನ್ನು ನಡೆಸ್ತಾರೆ. ಸೊ ಅಂಥ ಜೀವನವನ್ನು ನಾವು ನಡೆಸಬೇಕು. ನೋಡ್ರಿ, ಹಾಗಾದರೆ ಮದುವೆ ಮಾಡ್ಕೋಬಾರ್ದು ನಾವು, ಹಾಗಾದರೆ ಸಂಸಾರಿಗಳಾಗಬಾರ್ದಾ ಅಂತಕ್ಕಂಥದ್ದನ್ನು ನೀವು ಕೇಳ್ಬೋದು. ಸೊ ಸಂಸಾರಿಯಾಗಿ ಸಮಾಜ ಸೇವೆಯನ್ನು ಮಾಡ್ಬೋದು. ಹಾಗಾದರೆ ಸಮಾಜ ಸೇವೆಯನ್ನು ಮಾಡಬೇಕಾದ್ರೆ ನಮ್ಮ ಒಂದು ಏನಪ್ಪ ಅಂತಂದ್ರೆ ಗುಣಗಳು ಯಾವ ರೀತಿ ಇರಬೇಕು ಅಂತ ಹೇಳಿದ್ರೆ, ಆ ಒಂದು ಯೋಗಿಗಳ ಥರ ಇರಬೇಕು. ನೋಡ್ರಿ, ಸಾಕಷ್ಟು ಜನರು ಏನು ಮಾಡಿದ್ದಾರೆ ಅಂತಂದ್ರೆ, ಸಮಾಜದಲ್ಲಿ ತಮ್ಮ ಒಂದು ಕುಟುಂಬದವರ ಜೊತೆಗೆ ಸೇರಿಕೊಂಡು ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಸಮಾಜದ ಅಭಿವೃದ್ಧಿಯನ್ನು ಮಾಡ್ತಾ ಇದ್ದಾರೆ. ಸೊ ಅಂಥ ವ್ಯಕ್ತಿಗಳು ಏನಪ್ಪ ಅಂತಂದ್ರೆ ಯೋಗಿಗಳಿಗೆ ಸಮನಾಗಿರ್ತಾರೆ. ಅದಕ್ಕಾಗಿ ಅಂತಹ ವ್ಯಕ್ತಿಗಳ ಏನಪ್ಪ ಅಂತಂದ್ರೆ ಅಂತ್ಯ ಅಂತಕ್ಕಂಥದ್ದು, ಯಾವುದೇ ಒಂದು ಮಾರ್ಮಿಕವಾಗಿರ್ತಕ್ಕಂಥ ಅಂತ್ಯ ಕಂಡರೂ ಸಹಿತ ಆ ಒಂದು ಅಂತ್ಯ ಅಂತಕ್ಕಂಥದ್ದು ಅವರ ಒಂದು ಜೀವನದಲ್ಲಿ ಕಂಡು ಬರೋದಿಲ್ಲ. ಅಂದರೆ ಅವರು ಇದ್ದರೂ ಸಹಿತ ಎಷ್ಟು ಹೆಸರನ್ನು ವಾಸಿ ಮಾಡ್ಕೊಂಡಿದ್ರು, ಎಷ್ಟು ಹೆಸರನ್ನು ಗಳಿಸ್ಕೊಂಡಿದ್ರು, ಇಲ್ಲದೆ ಇದ್ದಾಗೂ ಸಹಿತ ಅಷ್ಟೇ ಹೆಸರನ್ನು ಉಳಿಸ್ಕೊಂಡು ಹೋಗ್ತಕ್ಕಂಥವ್ರಾಗಿರ್ತಾರೆ. ಹಾಗಾದ್ರೆ ಉದಾಹರಣೆಯಾಗಿ ಸಾಕಷ್ಟು ವ್ಯಕ್ತಿಗಳನ್ನು ನೋಡ್ತೇವೆ. ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರನ್ನು ನೋಡ್ತೇವೆ, ಸಾಕಷ್ಟು ವ್ಯಕ್ತಿಗಳನ್ನು ನೋಡ್ತೇವೆ. ಸೊ ಅವರ ಒಂದು ಸಾಲಿನಲ್ಲಿ ಬರ್ತಕ್ಕಂಥವ್ರು ನೋಡ್ರಿ, ಇದ್ದಾಗ ಎಷ್ಟು ಹೆಸರನ್ನು ಮಾಡಿದ್ರು, ಹೋದ್ಮೇಲೂ ಸಹಿತ ಅವರು ಅಜರಾಮರವಾಗಿ ನಮ್ಮ ಒಂದು ಮನಸ್ಸಿನಲ್ಲಿ ಉಳ್ಕೊಂಡಿರ್ತಕ್ಕಂಥವ್ರು. ನೋಡ್ರಿ, ಈ ರೀತಿಯ ಬದುಕನ್ನು ನಾವು ಪ್ರತಿಯೊಬ್ಬರು ಏನು ಮಾಡಬೇಕಾಗ್ತತಿ. ಅಂದಾಗ ಏನಾಗ್ತತಿ ಅಂತ ಹೇಳಿದ್ರೆ, ಬಂದಿರತಕ್ಕಂತಹ ಒಂದು ಏನಪ್ಪ ಅಂತಂದ್ರೆ, ಈ ಒಂದು ಕಾಲಘಟ್ಟವನ್ನು ಸರಿಯಾಗಿ ನಾವು ಉಪಯೋಗಿಸ್ಕೊಂಡು ಭೂಮಿಗೆ ಬಂದುಬಿಟ್ಟಿರ್ತೇವೆ. ಸೊ ಯಾವುದೋ ಒಂದು ಕರ್ಮದ ಫಲವಾಗಿ, ಯಾವುದೋ ಒಂದು ಏನಪ್ಪ ಉದ್ದೇಶದಿಂದ ಆ ಒಂದು ಭಗವಂತ ನಮ್ಮನ್ನು ಈ ಭೂಮಿ ಕಳಿಸಿರ್ತಾನೆ. ಸೊ ಬಂದಷ್ಟು ದಿನ ಏನು ಮಾಡಬೇಕು, ಆ ಒಂದು ಕಾಲಾವಕಾಶವನ್ನು ಸದುಪಯೋಗಪಡಿಸ್ಕೊಂಡು ಒಳ್ಳೆಯ ರೀತಿಯಾಗಿ ಇಲ್ಲಿ ನಮ್ಮ ಕೆಲಸ ಕಾರ್ಯಗಳನ್ನು ಮುಗಿಸ್ಕೊಂಡು ಒಳ್ಳೆಯ ರೀತಿಯಿಂದ ನಮ್ಮನ್ನು ನಾವೇನು ಮಾಡಬೇಕು, ಕರ್ಕೊಂಡ ಮೇಲೆ ಹೋಗ್ತಕ್ಕಂಥದ್ದು. ನೋಡ್ರಿ, ನಮ್ಮನ್ನು ನಾವು ಕರ್ಕೊಂಡು ಹೋಗ್ತಕ್ಕಂಥದ್ದು ಅಂತ ಹೇಳಿದ್ರೆ, ನಮ್ಮ ದೇಹವನ್ನು ಶುಚಿಯಾಗಿಟ್ಕೊಂಡು, ನಮ್ಮ ಮನಸ್ಸನ್ನು ನಿರ್ಮಲವಾಗಿಟ್ಕೊಂಡು ನಾವು ಏನು ಮಾಡಬೇಕು, ಮರಳಿ ನಮ್ಮ ಒಂದು ಲೋಕಕ್ಕೆ ಹೋಗಬೇಕಾಗ್ತತಿ. ಸೊ ಅದೇ ನಾವು ಅಂತ್ಯ ಅಂತಕ್ಕಂಥದ್ದು. ಸೊ ಅದನ್ನೇ ಅಂತ್ಯ ಇಲ್ಲಿ ಸಾವು ಅಂತಂದು ಕರಿತೇವೆ. ಸೊ ಈ ರೀತಿ ಆದಾಗ ಆ ವ್ಯಕ್ತಿ ಏನು ಮಾಡ್ತಾನೆ ಅಂದರೆ, ಸಮಾಜದಲ್ಲಿ ಯಾವ ಒಂದು ಸ್ಥಾನವನ್ನು ಪಡೆದುಕೊಂಡಿರ್ತಾನೆ ಅಂತಕ್ಕಂಥದ್ದು ಇಲ್ಲಿ ಅಂತ್ಯವನ್ನು ಕಂಡಾಗ ಗೊತ್ತಾಗ್ತದೆ. ಅದಕ್ಕಾಗಿ ಅಂತ್ಯ ಅಂತಕ್ಕಂಥದ್ದು ಹೇಗಿರಬೇಕು ಅಂತ ಹೇಳಿದ್ರೆ, ಜನ ವ್ಯಕ್ತಿಯನ್ನು ಹೊತ್ಕೊಳ್ಳಿಕ್ಕೆ ನಾ ಮುಂದು ತಾ ಮುಂದು ಅಂತಕ್ಕಂಥದ್ದನ್ನು ಇಲ್ಲಿ ನಾವು ಕಣ್ಣಾರೆ ನೋಡಬೇಕು. ನಾನು ಸ್ವಲ್ಪ ಅವ್ರ ಋಣವನ್ನು ತೀರಿಸ್ತೇನೆ, ನಾನು ಸ್ವಲ್ಪ ಅವ್ರ ಋಣವನ್ನು ತೀರಿಸ್ತೇನೆ ಅಂತಕ್ಕಂಥ ಮಾತುಗಳು ಆ ವ್ಯಕ್ತಿಗಳಿಂದ ಬರಬೇಕು. ಆ ರೀತಿ ನಾವೇನು ಮಾಡಬೇಕು ಅಂದರೆ ಸಮಾಜದಲ್ಲಿ ಬದುಕಿ ಬಾಳಬೇಕು. ಸೊ ಅದಕ್ಕಾಗಿ ನಿಮ್ಮ ಹತ್ರ ಅಷ್ಟೈಶ್ವರ್ಯ, ಅಂತಸ್ತು, ದಾನ ಧರ್ಮ ಮಾಡಲಿಕ್ಕೆ ಏನೇ ಇಲ್ಲದೆ ಇದ್ರೂ ಸಹಿತ ಒಳ್ಳೆಯ ಮನಸ್ಸಿನಿಂದ ಏನು ಮಾಡಿರಿ, ಎಲ್ಲರನ್ನ ಹರಸ್ರಿ, ಹಾರೈಸ್ರಿ. ಸೊ ನಿಮ್ಮ ಒಳ್ಳೆಯ ಮಾತು 4 ಜನಕ್ಕೆ ಸ್ಫೂರ್ತಿಯಾಗಲಿ. ಸೊ ಯಾವುದೇ ವ್ಯಕ್ತಿಯನ್ನು ಇಲ್ಲಿ ಏನಪ್ಪ ಅಂತ ಹೇಳಿದ್ರೆ, ತುಳಿತಕ್ಕೆ ಒಳಗಾಗ್ತಕ್ಕಂಥ ಯೋಚನೆಗಳಿಂದ ಅವರನ್ನು ಚುಚ್ಚಬಾರ್ದು. ಸೊ ಅವರನ್ನು ಮಾನಸಿಕವಾಗಿ ಘಾಸಿಗೊಳಿಸಬಾರ್ದು. ಸೊ ಪ್ರತಿಯೊಬ್ಬರಲ್ಲಿ ಏನು ಮಾಡಬೇಕು ಅಂತಂದ್ರೆ ಖುಷಿಯನ್ನು ಕಾಣಬೇಕು. ನೀವು ಮಾತನಾಡಿದಾಗ ಆ ವ್ಯಕ್ತಿ ಖುಷಿ ಆಗಬೇಕು. ಸೊ ನಿಮ್ಮನ್ನು ಕಂಡ್ರೆ ಜನ ಏನು ಮಾಡಬೇಕು ಅಂತ ಹೇಳಿದ್ರೆ, ಸೊ ಇನ್ನೂ ಸ್ವಲ್ಪ ಹೊತ್ತು ಆ ವ್ಯಕ್ತಿ ನಮ್ಮ ಜೊತೆಗೆ ಇರಬೇಕಾಗಿತ್ತು, ನಾನು ಸಹಿತ ಖುಷಿಯಾಗಿರ್ತಿದ್ದೆ. ಎಲ್ಲಿ ಆ ವ್ಯಕ್ತಿ ಇರ್ತಾನೋ ಆ ಒಂದು ಪರಿಸರ ಅಂತಕ್ಕಂಥದ್ದು ಬಹಳ ಖುಷಿಯಾಗಿರ್ತೈತಿ. ಸೊ ಇಂಥ ಒಂದು ಮನೋಭಾವ ಜನರಲ್ಲಿ ಬರಬೇಕು. ಅಂದಾಗ ಏನಾಗ್ತದೆ ಅಂತ ಹೇಳಿದ್ರೆ, ನಾವು ಎಲ್ಲೇ ಹೋದರೂ ಸಹಿತ ನಮ್ಮ ವ್ಯಕ್ತಿತ್ವವನ್ನು ನಾವೇನು ಮಾಡ್ತೇವೆ, ಗೌರವದಿಂದ ಇಲ್ಲಿ ಸಮರ್ಪಣೆ ಮಾಡ್ಕೊಂಡು ಬರ್ತೇವೆ. ಸೊ ಈ ರೀತಿಯಾಗಿ ಪ್ರತಿಯೊಬ್ಬರು ಸಹಿತ ನಿಮ್ಮ ವ್ಯಕ್ತಿತ್ವವನ್ನು ಏನಪ್ಪ ಅಂತ ಹೇಳಿದ್ರೆ ಗಟ್ಟಿಗೊಳಿಸ್ಕೊಳ್ರಿ. ನೋಡ್ರಿ, ಅಂತ್ಯಕಾಲದಲ್ಲಿ ಸಹಿತ ಜನ ನಿಮ್ಮನ್ನು ಯಾವ ರೀತಿ ನಾನು ಏನಪ್ಪ ಅಂದ್ರೆ ಪ್ರಶಂಸೆ ಮಾಡಬೇಕು ಅಂತ ಹೇಳಿದೆ, ಆ ರೀತಿ ಪ್ರಶಂಸೆ ಮಾಡುವ ಥರ ನೀವೆಲ್ಲರೂ ಸಮಾಜದ ಅಭಿವೃದ್ಧಿಯತ್ತ ಏನು ಮಾಡ್ರಿ ಅಂತಂದ್ರೆ ಕೈಯನ್ನು ಜೋಡಿಸ್ರಿ ಅಂತ ಹೇಳ್ತಾ, ಸೊ ಈ ಒಂದು ಅಂಶಗಳನ್ನು ನಾವು ಗಮನದಲ್ಲಿ ಇಟ್ಕೊಂಡಾಗ ಏನಾಗ್ತೈತಿ ಅಂತ ಹೇಳಿದ್ರೆ, ನೋಡ್ರಿ, 100ಕ್ಕೆ 90% ಆಗದೇ ಇದ್ರೂ ಸಹಿತ ಒಂದು 60% ನಾವು ರೀಚ್ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಆದಷ್ಟು ಒಳ್ಳೆಯ ಕೆಲಸಗಳನ್ನು ಮಾಡಿ
ಒಳ್ಳೆಯ ಕೆಲಸಗಳನ್ನು ಮಾಡೋದ್ರಿಂದ ನಮ್ಮ ಮನಸ್ಸಿಗೂ ನೆಮ್ಮದಿ, ಬೇರೆಯವರ ಮನಸ್ಸಿಗೂ ನೆಮ್ಮದಿ, ಯಾವುದೇ ಕಿರಿಕಿರಿ ನಮ್ಮ ಒಂದು ಮನಸ್ಸಲ್ಲಿ ಉಂಟಾಗೋದಿಲ್ಲ. ಸೊ ಅದಕ್ಕಾಗಿ ಪ್ರತಿಯೊಬ್ಬರು ಸಹಿತ ಈ ಒಂದು ಅಂಶಗಳನ್ನು ಗಮನದಲ್ಲಿಟ್ಕೊಂಡು ನಿಮ್ಮ ಒಂದು ಅಭಿವೃದ್ಧಿಯನ್ನು, ಏಳಿಗೆಯನ್ನು ಕಂಡುಕೊಳ್ರಿ ಅಂತ ಹೇಳ್ತಾ ಮತ್ತೊಂದು ಶುಭೋದಯದ ನುಡಿಯೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ತೆ.